Hello student, welcome to Vidya Vedike YouTube channel and welcome to Daily Current Affairs class. Yes, so ಈ ಒಂದು ವಿಡಿಯೋದಲ್ಲಿ ನಾವು ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಬಗ್ಗೆ ಡಿಸ್ಕಷನ್ ಮಾಡಿದ್ದವ. ಎಸ್, ಸೊ ಈ ಒಂದು ಟಾಪಿಕ್ ಅಂತಾರಾಷ್ಟ್ರೀಯ ಸಂಬಂಧಗಳು ಅದರಲ್ಲಿಯೂ ಕೂಡ ಭಾರತ ಮತ್ತು ಆಫ್ರಿಕಾ ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತಾ. ಹಾಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು. ಎಸ್, ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಹಾಗೆ ಮಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಅಂತ ಬರುತ್ತಾ, ಅದರಲ್ಲಿ ಕೂಡ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಎಸ್, ಹಾಗಿದ್ರೆ ಈ ಒಂದು ಪ್ರಶಸ್ತಿ ಏನಿದೆ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಅನ್ನುವಂಥದ್ದು ಇದು ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ ಅನ್ನುವಂಥದ್ದು ನೋಡೋಣ. ವೈ ಇಟ್ ಈಸ್ ಇನ್ ನ್ಯೂಸ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರದಾನವಾಗಿದೆ. ಎಸ್, ಸೊ ಇದು ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಪ್ರಶಸ್ತಿಯನ್ನು ನಮ್ಮ ಭಾರತದ ಪ್ರಧಾನಿಯವರಿಗೆ ನೀಡಲಾಗಿದೆ. ಎಸ್, ಸೊ ಈ ಒಂದು ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಯಾವುದಕ್ಕೆ ಕರೆಯಲಾಗತ್ತೆ? ಸೊ ಮೇಲೆ ಹೇಳಿದ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಇದು ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ಸೊ ನಮ್ಮ ಭಾರತದಲ್ಲಿ ಯಾವ ರೀತಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿ ಭಾರತ ರತ್ನ ಯಾವ ಥರ ಇದೆ, ಅಲ್ಲಿಯೂ ಕೂಡ ಈ ರೀತಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿ ಈ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಇದೆ. ಎಸ್, ಈ ಒಂದು ಪ್ರಶಸ್ತಿಯ ಪ್ರದಾನದ ವಿವರವನ್ನು ನೋಡೋದಾದ್ರೆ ಈ ಒಂದು ಪ್ರಶಸ್ತಿಯನ್ನು ಮೋದಿ ಅವರಿಗೆ ಯಾರು ನೀಡಿದ್ದಾರೆ ಅಂತಂದ್ರೆ ಇಥಿಯೋಪಿಯಾದ ಪ್ರಧಾನಿಯಾಗಿರುವಂಥ ಅಬಿ ಅಹಮದ್ ಅಲಿ ಅವರು ನೀಡಿದ್ದಾರೆ. ಯಾವ ಒಂದು ಸ್ಥಳದಲ್ಲಿ? ಅಡಿಸ್ ಅಬಾಬಾ ಅಂತಾರಾಷ್ಟ್ರೀಯ ಕನ್ವೆನ್ಷನ್ ಕೇಂದ್ರದಲ್ಲಿ ಇದನ್ನು ನೀಡಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಈ ಇಥಿಯೋಪಿಯಾದ ಕ್ಯಾಪಿಟಲ್ ಸಿಟಿ ಆಗಿದೆ ಈ ಒಂದು ಅಡಿಸ್ ಅಬಾಬಾ ಅನ್ನುವಂಥದ್ದು. ಎಸ್, ಸೊ ಈ ಒಂದು ಮ್ಯಾಪಿಂಗಲ್ಲಿ ನೀವು ನೋಡ್ಬೋದು ಇಥಿಯೋಪಿಯಾದ ರಾಜಧಾನಿ ಈ ಒಂದು ಅಡಿಸ್ ಅಬಾಬಾ ಅನ್ನುವಂಥದ್ದು. ಸೊ ಮ್ಯಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ಕೂಡ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತಾ. ಎಸ್, ಹಾಗಿದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಮೋದಿಯವರಿಗೆ ನೀಡಲಾಗಿದೆ ಅನ್ನುವಂಥ ನೋಡೋಣ. ಸೊ ಇಲ್ಲಿ ಭಾರತ ಮತ್ತು ಇಥಿಯೋಪಿಯಾದ ದ್ವಿಪಕ್ಷೀಯ ಪಾಲುದಾರಿಕೆ ಬಲಪಡಿಸಿದಂಥ ಒಂದು ಕೊಡುಗೆ ಆಧಾರದ ಮೇಲೆ ಇದನ್ನು ನೀಡಲಾಗಿದೆ. ಹಾಗೆ ಜಾಗತಿಕ ರಾಜಕಾರಣಿಯಾಗಿ ಮೋದಿಯವರು ಗುರುತಿಸಿಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅವರನ್ನು ದೂರದೃಷ್ಟಿಯ ನಾಯಕತ್ವ ವಹಿಸ್ಕೊಳ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ, ಹಾಗೆ ಆಫ್ರಿಕಾದೊಂದಿಗೆ ಭಾರತದ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿಯಾಗಿದೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ರಶಸ್ತಿಯನ್ನು ಮೋದಿಯವರಿಗೆ ನೀಡಿದ್ದಾರೆ. ಎಸ್, ಸೊ ಈ ಒಂದು ಪ್ರಶಸ್ತಿಯ ಐತಿಹಾಸಿಕ ಮಹತ್ವವನ್ನು ನೋಡೋದಾದರೆ ಈ ಪ್ರಶಸ್ತಿ ಪಡೆದ ಮೊದಲ ಜಾಗತಿಕ ನಾಯಕರಾಗಿ ಪ್ರಧಾನಿ ಮೋದಿಯವರು ಗುರುತಿಸಿಕೊಂಡಿದ್ದಾರೆ. ಸೊ ಇದು ಇಥಿಯೋಪಿಯಾದಿಂದ ನೀಡಿದಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ಅಂದರೆ ಜಾಗತಿಕವಾಗಿ ಯಾವ ನಾಯಕರಿಗೂ ಕೂಡ ಈ ರಾಷ್ಟ್ರದಿಂದ ಈ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿಲ್ಲ. ಇದೇ ಮೊದಲ ಬಾರಿ ಮೋದಿಯವರಿಗೆ ನೀಡಲಾಗಿದೆ ಈ ಒಂದು ಗೌರವವನ್ನು. ಹಾಗೆ ಅಂತಾರಾಷ್ಟ್ರೀಯ ಗೌರವಗಳು. ಸೊ ಈ ಒಂದು ಗೌರವದ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಇಲ್ಲಿಯವರೆಗೆ ಮೋದಿಯವರು ಒಟ್ಟು 28 ಅಂತಾರಾಷ್ಟ್ರೀಯ ಗೌರವವನ್ನು ಪಡೆದಂತಾಗತ್ತಾ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವಾಲಯ ಏನು ಹೇಳಿಕೆಯನ್ನು ನೀಡಿದೆ ಅಂತಂದ್ರೆ ಭಾರತ ಇಥಿಯೋಪಿಯಾ ಸಂಬಂಧ ಹೊಸ ಹಂತಕ್ಕೆ ತಲುಪಿದೆ ಎಂದು ಉಲ್ಲೇಖ. ಹಾಗೆ ಗ್ಲೋಬಲ್ ಸೌತ್ ನಾಯಕರಾಗಿ ಭಾರತದ ಪಾತ್ರ ಏನಾಗುತ್ತೆ ಈ ಮೂಲಕ ಬಲಪಡಿಸಿಕೊಂಡಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಎಸ್, ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಲ್ಲಿ ನಮಗೆ ಮಾಪಿಂಗ್ ಪ್ಲೇಸಸ್ ಇನ್ ನ್ಯೂಸ್ಗಳಂತ ಬರುತ್ತೆ. ಸೊ ಇವಾಗ ನಾವು ನೋಡಿದ್ದೀವಿ ಏನಂತಂದರೆ ಇಥಿಯೋಪಿಯಾದ ರಾಜಧಾನಿ ಅಡಿಸ್ ಅಬಾಬಾ ಏನಿದೆ ಆ ಒಂದು ಸ್ಥಳದಲ್ಲಿ ಈ ಒಂದು ಪ್ರಶಸ್ತಿ ಪುರಸ್ಕಾರ ಅನ್ನುವಂಥದ್ದು ಆಗಿದೆ. ಸೊ ಹೀಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಲ್ಲಿ ನಮಗೆ ಈ ಇಥಿಯೋಪಿಯಾ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಎಸ್, ಸೊ ಇಲ್ಲಿ ಇದರ ಬಗ್ಗೆ ಒಂದಿಷ್ಟು ಕೀ ಫ್ಯಾಕ್ಟ್ಸ್ಗಳನ್ನ ಅರ್ಥ ಮಾಡ್ಕೋಣ. ಸೊ ಇದರ ಕ್ಯಾಪಿಟಲ್ ಅಡಿಸ್ ಅಬಾಬಾ ಆಗಿದೆ. ಸೊ ಇದು ಯಾವ ಖಂಡದಲ್ಲಿ ಬರುತ್ತಾ? ಆಫ್ರಿಕಾ ಖಂಡದಲ್ಲೇ ಬರುತ್ತೆ. ಹಾರ್ನ್ ಆಫ್ ಆಫ್ರಿಕನ್ ರೀಜನ್ನಲ್ಲಿ ಕಂಡು ಬರುತ್ತೆ. ಸೊ ಇದರ ಒಂದು ಆಫಿಷಿಯಲ್ ನೇಮ್ ಅಂದರೆ ಈ ಇಥಿಯೋಪಿಯಾದ ಆಫಿಷಿಯಲ್ ನೇಮ್ ಏನಾಗಿದೆ? ಫೆಡರಲ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಇಥಿಯೋಪಿಯಾ ಅನ್ನುವಂಥದ್ದು. ಇದರ ಕರೆನ್ಸಿ ಬಂದು ಇಲ್ಲಿ ಇಥಿಯೋಪಿಯನ್ ಬೇರ್ ಅನ್ನುವಂಥದ್ದು, ಆಫಿಷಿಯಲ್ ಲ್ಯಾಂಗ್ವೇಜ್ ಅಹಮರಿಕ್ ಅನ್ನುವಂಥದ್ದು. ಹಾಗೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿದೆ. ಲ್ಯಾಂಡ್ ಲಾಕ್ಡ್ ಕಂಟ್ರಿ ಮೀನ್ಸ್ ಸೊ ಇಲ್ಲಿ ಇಥಿಯೋಪಿಯಾ ಇದ್ರೆ ಸೊ ಇದರ ಬಾರ್ಡರಿಂಗ್ ಇಥಿಯೋಪಿಯಾದ ಬಾರ್ಡರಿಂಗ್ ಒಂದು ನೇಷನ್ಗಳೇನಿರುತ್ತೆ ಇವೆಲ್ಲವೂ ಕೂಡ ಅಂದರೆ ಭೂಮಿಯಿಂದ ಆವರಿಸಲ್ಪಟ್ಟಿರುವಂಥ ಇದು ಒಂದು ಪ್ರದೇಶ ಆಗಿದೆ. ಅಂದರೆ ಇದರಲ್ಲಿ ಯಾವುದೇ ಒಂದು ರಿವರ್ಗಳಾಗಲಿ ಅಥವಾ ಸರೋವರಗಳಾಗಲಿ ಇವುಗಳನ್ನ ಸುತ್ತುವರೆದಿಲ್ಲ. ಸೊ ಕಂಪ್ಲೀಟ್ ಆಗಿ ಇದು ಭೂಮಿಯಿಂದ ಆವೃತವಾಗಿರುವಂಥ ಪ್ರದೇಶ ಆಗಿದೆ ಈ ಒಂದು ಇಥಿಯೋಪಿಯಾ. ಎಸ್, ಹಾಗೆ
ಇದರ ಜಿಯೋಗ್ರಫಿಯನ್ನು ನೋಡೋದಾದ್ರೆ ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ, ಇದು ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಲೊಕೇಟ್ ಆಗಿದೆ. ಎಸ್, ಸೊ ಇದರ ಬಾರ್ಡರಿಂಗ್ ನೇಷನ್ನ ನೋಡೋದಾದರೆ ಸೊ ನಾರ್ತಲ್ಲಿ ಎರಿತ್ರಿಯಾ ಇದೆ, ಹಾಗೆ ಈಸ್ಟಲ್ಲಿ ದಿಜಿಬೋತಿ ಹಾಗೆ ಸೋಮಾಲಿಯಾ ಇದೆ. ದಿಜಿಬೋತಿ ಹಾಗೆ ಸೋಮಾಲಿಯಾ ಇದೆ. ಈ ಒಂದು ಮಾಪಲ್ಲಿ ನೀವು ನೋಡ್ಬೋದು, ಈ ಒಂದು ಇಥಿಯೋಪಿಯಾದ ಮಾಪ್ ಇದು. ಎಸ್, ಹಾಗೆ ಸೌತಲ್ಲಿ ಕೀನ್ಯಾ ಇದೆ. ಹಾಗೆ ವೆಸ್ಟಲ್ಲಿ ಸುಡಾನ್ ಆ್ಯಂಡ್ ಸೌತ್ ಸುಡಾನ್ಗಳು ಸುತ್ತುವರೆದಿದೆ. ಇದನ್ನು ಸುಡಾನ್ ಆ್ಯಂಡ್ ಸೌತ್ ಸುಡಾನ್. ಹಾಗೆ ಈ ಒಂದು ಇಥಿಯೋಪಿಯಾದ ಮೂಲಕ ಗ್ರೇಟ್ ರಿಫ್ಟ್ ವ್ಯಾಲಿ ಅನ್ನುವಂಥದ್ದು ಹಾದು ಹೋಗುತ್ತೆ. ಗ್ರೇಟ್ ರಿಫ್ಟ್ ವ್ಯಾಲಿ ಅನ್ನುವಂಥದ್ದು ಹಾದು ಹೋಗುತ್ತೆ. ಹಾಗೆ ಇಲ್ಲಿ ಇರುವಂಥ ಇಥಿಯೋಪಿಯನ್ ಹೈಲ್ಯಾಂಡ್ ಏನಿದೆ ಇವುಗಳನ್ನು ರೂಫ್ ಆಫ್ ಆಫ್ರಿಕಾ ಅಂತ ಹೇಳಿ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇಥಿಯೋಪಿಯನ್ ಹೈಲ್ಯಾಂಡ್ಗಳನ್ನ ರೂಫ್ ಆಫ್ ಆಫ್ರಿಕಾ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಬ್ಲೂ ನೈಲ್ ಅಂದರೆ ಇದಕ್ಕೆ ಅಬೈ ರಿವರ್ ಅಂತ ಕರೀತಾರೆ. ಸೊ ಇದು ಎಲ್ಲಿಂದ ಒರಿಜಿನೇಟ್ ಆಗುತ್ತೆ, ಒರಿಜಿನೇಟ್ಸ್ ಫ್ರಮ್ ಲೇಕ್ ತನಾದಿಂದ ಏನಾಗುತ್ತೆ, ಇಲ್ಲಿದೆ ನೋಡಿ, ಲೇಕ್ ತನಾದಿಂದ ಈ ಬ್ಲೂ ನೈಲ್ ಅನ್ನುವಂಥದ್ದು ಏನಾಗುತ್ತೆ, ಉಗಮ ಆಗುತ್ತೆ. ಎಸ್, ಸೊ ಇದರ ಒಂದು ಇತಿಹಾಸವನ್ನು ನೋಡೋದಾದರೆ, ಹಾಗೆ ಇದರ ಒಂದು ನಾಗರಿಕತೆಯನ್ನು ನೋಡೋದಾದರೆ, ಇಟ್ ಇಸ್ ದ ಒನ್ ಆಫ್ ದ ಓಲ್ಡೆಸ್ಟ್ ಸಿವಿಲೈಜೇಷನ್ಸ್ ಇನ್ ದ ವರ್ಲ್ಡ್. ಅಂದರೆ ಜಗತ್ತಿನ ಒಂದು ನಾಗರಿಕತೆ ಏನಿದೆ ಅತ್ಯಂತ ಹಳೆಯದಾಗಿರುವಂಥ ನಾಗರಿಕತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗಿದು ನೆವರ್ ಕಾಲೋನೈಸ್ಡ್ ಎಕ್ಸೆಪ್ಟ್ ಬ್ರೀಫ್ ಇಟಾಲಿಯನ್ ಆಕ್ಯುಪೇಷನ್ 1936 to 41. ಅಂದರೆ ಈ ಒಂದು ಪ್ರದೇಶವನ್ನು, ಅಂದರೆ ಬ್ರೀಫ್ ಇಟಾಲಿಯನ್ ಈ ಒಂದು ಪ್ರದೇಶವನ್ನು ಹೊರತುಪಡಿಸಿ ಇದು ಯಾವುದೇ ಒಂದು ವಿದೇಶಿ ಆಳ್ವಿಕೆಗೆ ಒಳಪಟ್ಟಿಲ್ಲ. ಎಸ್, ಸೊ ಇನ್ನು ಇದರ ಒಂದು ಅಂತಾರಾಷ್ಟ್ರೀಯ ಮಹತ್ವವನ್ನು ನೋಡೋದಾದರೆ ಈ ಒಂದು ಸ್ಥಳದ್ದು, ಎಸ್, ಸೊ ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಆಫ್ ಆಫ್ರಿಕನ್ ಯೂನಿಯನ್ ಲೊಕೇಟೆಡ್ ಇನ್ ಅಡಿಸ್ ಅಬಾಬಾ. ಎಸ್, ಸೊ ಇಲ್ಲಿ ಈ ಆಫ್ರಿಕನ್ ಯೂನಿಯನ್ ಹೆಡ್ ಕ್ವಾರ್ಟರ್ ಏನಿದೆ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಹೆಡ್ ಕ್ವಾರ್ಟರ್ ಇಲ್ಲಿ ಅಡಿಸ್ ಅಬಾಬಾದಲ್ಲಿ ಲೊಕೇಟ್ ಆಗಿದೆ. ಸೊ ಇದರೊಟ್ಟಿಗೆ ಇದು ಆಲ್ಸೋ ಹೋಸ್ಟ್ UN ಎಕನಾಮಿಕ್ ಕಮಿಷನ್ ಆಫ್ ಆಫ್ರಿಕಾ. ಸೊ ಈ ಒಂದು ಸಮಾವೇಶವನ್ನು ಆತಿಥ್ಯವನ್ನು ಕೂಡ ಇದು ವಹಿಸಿಕೊಳ್ಳುತ್ತೆ. ಹಾಗೆ ಸ್ಟ್ರಾಟಜಿಕ್ ಲೊಕೇಶನ್ ನಿಯರ್ ರೆಡ್ ಸಿ ಆ್ಯಂಡ್ ಬಾಬ್ ಇಲ್ ಮಂಡೇವ್ ಸ್ಟ್ರೀಟ್. ಸೊ ಇದರ ನಡುವೆ ಒಂದು ಕಾರ್ಯತಂತ್ರದ ಭಾಗ ಸ್ಥಳ ಏನಿದೆ ಇದಕ್ಕೆ ನಿಯರ್ ಆಗಿದೆ. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇಂಡಿಯಾ ಮತ್ತು ಈ ಒಂದು ಇಥಿಯೋಪಿಯಾಗಳ ಸಂಬಂಧವನ್ನು. ಸೊ ಇದು ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಬರುತ್ತೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಈ ಭಾರತ ಮತ್ತು ಇಥಿಯೋಪಿಯಾಗಳ ಸಂಬಂಧದ ಅಡಿಯಲ್ಲಿ. ಸೊ ಇಲ್ಲಿ ಎರಡು ದೇಶಗಳ ನಡುವೆ ಇಲ್ಲಿ ರಾಜತಾಂತ್ರಿಕ ಒಂದು ಸಂಬಂಧಗಳನ್ನುವಂಥದ್ದು ಯಾವಾಗ ಆರಂಭ ಆಗುತ್ತೆ 1948ರಿಂದ. ಹಾಗೆ ಇಥಿಯೋಪಿಯಾ ಸಪೋರ್ಟೆಡ್ ಇಂಡಿಯಾ. ಸೊ ನೋಡಿ ಇಲ್ಲಿ ಕಾಶ್ಮೀರ್ ಇಶ್ಯೂ ಏನಿದೆ ಅಥವಾ ಸಮಸ್ಯೆ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೆಂಬಲವನ್ನು ನೀಡುತ್ತಾ ಇದೆ ಜಾಗತಿಕವಾಗಿ. ಹಾಗೆ ಇಂಡಿಯಾ ಸಪೋರ್ಟ್ಸ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಭಾರತ ಅಲ್ಲಿ ಏನು ಮಾಡುತ್ತೆ, ಈ ಒಂದು ಕೆಪಾಸಿಟಿ ಬಿಲ್ಡಿಂಗ್ಗೆ ಹಾಗೆ ಅಲ್ಲಿನ ಅಭಿವೃದ್ಧಿಗೆ ಏನು ಮಾಡುತ್ತೆ, ಬೆಂಬಲವನ್ನು ನೀಡ್ತಾ ಬಂದಿದೆ. ಹಾಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ದೇಶಗಳ ನಡುವೆ ಇಲ್ಲಿ ಸಹಕಾರ ಇದೆ, ಏರಿಯಾಸ್ ಆಫ್ ಕೋಆಪರೇಷನ್ ಅಂತಂದರೆ ಇಲ್ಲಿ ಅಗ್ರಿಕಲ್ಚರ್, ಎಜುಕೇಷನ್, ಡಿಫೆನ್ಸ್, ಟ್ರೈನಿಂಗ್, ಹೆಲ್ತ್, ಫಾರ್ಮಾಸ್ಯೂಟಿಕಲ್ಸ್. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಏನಿದೆ ಸಹಕಾರ ಇದೆ. ಅಂದರೆ ಕೃಷಿ, ಶಿಕ್ಷಣ, ಹಾಗೆ ಇಲ್ಲಿ ಡಿಫೆನ್ಸ್ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ, ಹಾಗೆ ಆರೋಗ್ಯ ಮತ್ತು ಈ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಇದೆ. ಅಂದರೆ ಪರಸ್ಪರ ಇಲ್ಲೇನು ಮಾಡುತ್ತೆ, ಸಹಕಾರವನ್ನು ಈ ಒಂದು ವಲಯಗಳಿಗೆ ಸಂಬಂಧಪಟ್ಟಂತೆ ತೋರುತ್ತೆ. ಹಾಗೆ ಭಾರತ ಇಂಡಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಇಥಿಯೋಪಿಯಾ. ಅಂದರೆ ಈ ಇಥಿಯೋಪಿಯಾದಲ್ಲಿ ಹೂಡಿಕೆ ಮಾಡುವ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಸೊ ಈ ರೀತಿ ಯಾವುದೇ ಒಂದು ಅಂತಾರಾಷ್ಟ್ರೀಯವಾಗಿರುವಂಥ ಪ್ರಮುಖ ಮಾಹಿತಿ ಇದ್ದಾಗ ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಆ ಒಂದು ಟಾಪಿಕನ್ನು ನಾವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್, ಸೊ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೆ ಜಾಯ್ನ್ ಆಗುವ ಮೂಲಕ ಈ ಕರೆಂಟ್ ಅಫೇರ್ಸ್ PDF ನೀವಲ್ಲಿ ಪಡೆದುಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.